ಅಮ್ಮ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದೆಮ್ಮ. ಹಾ ಬಂದೆ. ಇಲ್ಲಮ್ಮ ಕಟ್ಟಿಂಗ್ ಮಾಡಿಸ್ಕೊಂಡ್ ಬಂದೆ ಅಮ್ಮ. ಅಲ್ಲೋ ಇಲ್ಲ ಆಗ್ತಿದೆ ನಿಮ್ಗೆ. ಅಷ್ಟೇ ಇಲ್ಲಮ್ಮ, ನಾ ಕಟ್ಟಿಂಗ್ ಶಾಪಿಗೆ ಹೋಗಿ ರೊಕ್ಕ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದೆ ಅಮ್ಮ. ಯಾಕೆ ಹೊಡಿ ಎಂತದ ಸುಮ್ಮನೆ ರೊಕ್ಕ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದು ಕಟ್ಟಿಂಗ್ ಹಂಗೆ ಅಲ್ಲ. ಮತ್ತೆ ಹೊಡ್ಯಾವ ರೊಕ್ಕ ಕೊಟ್ಟು ಮಾಡಿಸ್ಕೊಂಡ್ ಬಂದಿದ್ದು ಹಂಗೆ ಅಲ್ಲ. ಒಟ್ಟು ಸುಮ್ಮನೆ ಹೊಡ್ಯಾವ ಈಗ ಸ್ಟೈಲ್ ಅಮ್ಮ ಇದು. ಇದು ನಮ್ ಯಾಗಮ್ಮ ಮತ್ತ 4-5 ಸತ ಹೊಡಿಯೋದಾ? ಅದು ನಿಮ್ ಸ್ಟೈಲು, ಇದು ನಮ್ ಸ್ಟೈಲ್. ಕಟ್ಟಿಂಗ್ ಮಾಡುದಮ್ಮ ತಪ್ಪಾದ. ಈಗ ಕಟ್ಟಿಂಗ್ ಚಲೋ ಆಗಿಲ್ವಾ? ಈಗ ಮಾಡ್ಕೊಂಡ್ ಬರ್ರಿ ಹೋಗಿ ಶೆಟ್ಟಿ ಮಾಡಿಸ್ಕೊಂಬ. ಶೆಟ್ಟಿ ಒಂದ್ ತುಸಾನು ಕೂದಲ ಇರ್ಬಾರ್ದು ನಿನ್ ತಲ್ಯಾಗ. ಶೆಟ್ಟಿ ಮಾಡ್ಸ್ಕೊಂಡ್ ಬರ್ಬೇಕಿಲ್ಲ ಮಿರಿಂಡ ಮಾಡ್ಸ್ಕೊಂಡ್ ಬರ್ಬೇಕ. ಒಂದ್ ಸ್ವಲ್ಪ ಕೂದಲ ಇರ್ಬಾರ್ದ, ಕೂದಲ ಇರ್ಲಾರ್ದಂಗ್ ಕಟ್ಟಿಂಗ್ ಮಾಡ್ಸ್ಕೊಂಡ್ ಬರ್ತೀನಿ ನೋಡ್ಬೇಕ. ಮಗನ ನಿನ್ನ ತಲ್ಯಾಗ ಒಂದು ಕೂದಲು ಇಲ್ಲಿಕರ ಬರ್ಬೇಕು, ಇಲ್ಲ ಅಂದ್ರ ಬ್ಲೇಡ್ ತಗೊಂಡು ಹೆಂಗ ನಾ ಕಟಿಂಗ್ ಮಾಡ್ತೀನಿ ನೋಡಂತ ನೀ. ಅಮ್ಮ ಈಗ ಏನ್ ಕಟ್ಟಿಂಗ್ ಮಾಡ್ಸ್ಕೊಂಡ್ ಬಂದಿನಲ್ಲ, ಒಂದು ಕುಲ್ಲಾರೇ ಇಲ್ಲ ಬರ್ತೀನಿ. ಸಮಾಧಾನ ಆತ? ಮಾಡ್ಸ್ಕೊಂಡ್ ಬಂದಾಗ ನೀ ಹೇಳ ನೋಡೋನು. ನೋಡತ್ ನಾ ಕೂದಲ ಇಲ್ಲಾರೆ ಬರ್ತೀನಿ, ರೊಕ್ಕ ಕಟ್ಟಂಗೆ ಬರ್ತೀನಿ. ಇಲ್ಲ ಕೂದಲ ಇಲ್ಲ ಕಟಿಂಗ್ ಮಾಡ್ಸ್ಕೊಂಡ್ ಬಂದ್ರ ಕಟಿಂಗ್ ಅಲ್ಲ ಹಂಗೆ. रुको जरा सबर करो. ಒಂದು ಕುಲ್ಲ A few minutes later. ಮಿರಿಂಡ ಮಾಡ್ಸ್ಕೊಂಡ್ ಬಂದ್ ಬಾ ಅಂದಿದ್ದು ಮಿರಿಂಡನ ಮಾಡ್ಸ್ಕೊಂಡ್ ಈಗ ಏನ್ ಅಥವಾ ಏನಿಲ್ಲ. ಈಗ ಬಂದೆ ಈಗ ತೆಲಿ ಬೋಳ್ಸ್ಕೊಂಡ್ಬಿಟ್ಟೆ. ನಮ್ ದೋಸ್ತರ ಕಡೆ ಏನ್ ಮಾಡ್ಲಿ ಈಗ ವಿಚಾರ ಮಾಡ್ಬಿಟ್ಟು ಈಗ ಅವ್ವ ಅಂದ್ರು. ಅವ್ವ ಅವ್ವ ಯಾರು? ನಾನಮ್ಮ ನಿನ್ ಮಗ. ಕಟಿಂಗ್ ಮಾಡ್ಸ್ಕೊಂಡ್ ಅಂದಿದ್ದೆಲ್ಲ ಬೋಳ್ಸ್ಕೊಂಡ್ ಬಂದಿ ನೋಡ್ ಕೂದ್ಲ ಇಲ್ಲ. ಇನ್ ಸ್ವಲ್ಪ ಕೂದಲ ಇರ್ಬೇಕಿತ್ತಲ್ಲ. ಹಾ ನೀನೇ ಹೇಳಿದೆಲ್ಲಮ್ಮ ಕಣ್ಣು ಮಾಡ್ಕೊಂಬ ಮಿರಿಂಡ ಮಾಡ್ಕೊಂಬ ಅಂತ.